ಬಾಗಲಕೋಟೆಯಲ್ಲಿ ಅಕ್ಷರಶಃ ಅಬ್ಬರಿಸಿದಂತಹ ವರುಣದೇವ ಕಳೆದೆರಡು ದಿನಗಳಿಂದ ಸುರಿತಾ ಇರುವಂತಹ ಭಾರೀ ಮಳೆ, ನಿರಂತರ ಮಳೆಗೆ ಮನೆಗಳು ಕುಸಿದು ಬೀಳುವಂತಹ ಆತಂಕ ಇದೆ. ಬಾಗಲಕೋಟೆಯಲ್ಲಿ ಅಕ್ಷರಶಃ ಅಬ್ಬರಿಸ್ತಾ ಇರುವಂತಹ ವರುಣದೇವ ಕಳೆದೆರಡು ದಿನಗಳಿಂದ ಕೂಡ ಸುರಿತಾ ಇರುವಂತಹ ಭಾರೀ ಮಳೆ, ನಿರಂತರ ಮಳೆಗೆ ಮನೆಗಳು ಕುಸಿದು ಬೀಳುವಂತಹ ಆತಂಕ ಕೂಡ ಎದುರಾಗ್ತಾ ಇದೆ. ಕೊಳಚೆ ಪ್ರದೇಶ ನಿವಾಸಿಗಳ ಗೋಳನ್ನ ಕೇಳೋರು ಯಾರು? ಬಸವೇಶ್ವರ ಡೆಂಟಲ್ ಕಾಲೇಜ್ ಮುಂದಿನ ಕೊಳಚೆ ಪ್ರದೇಶದ ಮನೆಗಳು, ಚರಂಡಿ ಪಕ್ಕದಲ್ಲೇ ಮನೆ ಒಳನುಗ್ಗತ್ತೆ ಮಳೆ ನೀರು. ಬಿರುಕುಗೊಂಡಿರುವಂತಹ ಮನೆಗಳಲ್ಲಿ ವಾಸಿಸ್ತಾ ಇರುವಂತಹ ಬಡ ಜನರು ಮುಳುಗಡೆ ಪ್ರದೇಶ ವ್ಯಾಪ್ತಿಯಲ್ಲಿ ಬಂದರೂ ಕೂಡ ಸ್ಥಳಾಂತರ ಇಲ್ಲ, ಪರಿಹಾರ ಧನ ಕೂಡ ಇಲ್ಲ, ಸರ್ಕಾರ ನಿವೇಶನ ಕೊಡ್ತಾ ಇಲ್ಲ. ಕೊಳಚೆ ನಿರ್ಮೂಲನೆ ಮಂಡಳಿಯಿಂದ ನಿರ್ಮಾಣವಾದಂತಹ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ದಯವಿಟ್ಟು ಸ್ಥಳಾಂತರ ಮಾಡಿ ನಿವೇಶನ ಪರಿಹಾರ ಧನ ನೀಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಅಕ್ಷರಶಃ ಅಬ್ಬರಿಸ್ತಾ ಇರುವಂತಹ ವರುಣದೇವ ಮಳೆಯ ಅವಾಂತರಕ್ಕೆ ನೋಡ್ತಾ ಇರಬಹುದು. ಕೊಳಚೆ ನೀರು ಹೇಗೆ ಮನೆಯೊಳಗೆಲ್ಲ ಬಂದುಬಿಟ್ಟಿದೆ, ಅದರಲ್ಲೇ ಜೀವನ ನಡೆಸಬೇಕಾದಂತಹ ಪರಿಸ್ಥಿತಿ. ಅಟ್ಲೀಸ್ಟ್ ಸ್ಥಳಾಂತರಕ್ಕೆ ವ್ಯವಸ್ಥೆ ಆದರೂ ಮಾಡಿಕೊಟ್ಬಿಟ್ಟು ಪರಿಹಾರ ಧನ ಅಂತ ಏನೋ ಕೊಟ್ಟರೆ ಹೇಗೋ ಜೀವನವನ್ನು ಸಾಗಿಸ್ತಾರೆ. ಸೊ ಏನೂ ಕೂಡ ಸಿಗ್ತಾ ಇಲ್ಲ ಸರ್ಕಾರದ ಕಡೆಯಿಂದ ಅಂತ ಹೇಳ್ಬಿಟ್ಟು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇವರು ಗೋಳನ್ನು ಕೇಳೋರು ಯಾರೂ ಇಲ್ಲ ನೋಡಿ. ಅಲ್ಲೇ ಚರಂಡಿ ಇದೆ, ಅಲ್ಲೇ ಮನೆಯೊಳಗಡೆಲ್ಲ ನೀರು ನುಗ್ತಾ ಇರುವಂಥದ್ದು. ಸೊ ಅಲ್ಲೇ ಜೀವನ ಮಾಡಬೇಕು. ನಿಜಕ್ಕೂ ಕಷ್ಟ ರೀ ನೋಡಿ. ಮೇಲ್ಗಡೆ ಎಲ್ಲ ಮೇಲೆ ಹಾಕಿರುವಂತಹ ಚಾವಣಿ ತಗಡೆಲ್ಲ ಕೂಡ ಮಳೆ ಆರ್ಭಟಕ್ಕೆ ಎಲ್ಲವೂ ಕೂಡ ಅತ್ತಿತ್ತ ಆಗೋಗ್ಬಿಟ್ಟಿದೆ. ಹೇಗೆ ಜೀವನ ನಡೆಸಬೇಕು? ಅಟ್ಲೀಸ್ಟ್ ಸ್ಥಳಾಂತರ ಮಾಡಿಕೊಡಿ, ಪರಿಹಾರ ಧನವನ್ನು ಕೊಡಿ ಅಂತ ಹೇಳ್ಬಿಟ್ಟು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ನೋಡಿ. ಕಂಪ್ಲೀಟಾಗೆಲ್ಲ ಬಿದ್ದು ಹೋಗ್ಬಿಟ್ಟಿದೆ. ಮತ್ತೊಂದು ಕಡೆ ಬಿರುಕ್ಬಿಟ್ಟಿರುವಂಥದ್ದು ಗೋಡೆಗಳೆಲ್ಲವೂ ಕೂಡ. ಸಾವು ಬದುಕಿನ ಮಧ್ಯೆ ನೋಡಿ ಇದ್ದಾರೆ ಅವರು, ಅದರಲ್ಲೇನೆ ಜೀವನ ತಳ್ಕೊಂಡು ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟು ಸ್ಥಳಾಂತರ ಮಾಡ್ಕೊಳ್ಳೋದಕ್ಕೆ ಪರಿಹಾರ ಧನ ಏನಾದರೂ ಕೊಟ್ಟರೆ ಯೂಸ್ ಆಗತ್ತೆ ಅನ್ನುವಂಥದ್ದು ಬೇಡಿಕೆ ಇಟ್ಟಿದ್ದಾರೆ. ಮಿಗೇಶ್ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಅಟ್ಲೀಸ್ಟ್ ಅವರಿಗೆ ಪರಿಹಾರ ನಿಧಿ ಅಂತ ಏನಾದರೂ ಕೊಟ್ಟರೆ ಅಥವಾ ಸ್ಥಳಾಂತರಕ್ಕೆ ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಹೇಗೋ ಜೀವನ ಸಾಗತ್ತೆ. ಬಟ್ ಯಾರು ಕೂಡ ಅಧಿಕಾರಿಗಳಾಗಲಿ ಸಂಬಂಧಪಟ್ಟವರಾಗಲಿ ಬಂದು ನೋಡೋದಾಗ್ಲಿ ಆ ಬಗ್ಗೆ ಕೇರ್ ತಗೊಳ್ಳೋದಾಗ್ಲಿ ಏನೂ ಕೂಡ ಮಾಡಿಲ್ಲ ಅಂತ ಹೇಳಿದ್ರೆ ಏನರ್ಥ? ಹೇಳೋರು ಕೇಳೋರು ಯಾರು ಇಲ್ವಾ? ಹೇಗೆ ಜೀವನ ಸಾಗಿಸ್ತಾ ಇದ್ದಾರೆ? ಅಲ್ಲಿ ಪರಿಸ್ಥಿತಿ ಹೇಗಿದೆ ಆನಂದ್? ರೋಜಾ, ಏನು ಅಂದ್ರೆ ಬಾಗಲಕೋಟೆಯ ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ಸಾಕಷ್ಟು ಮಳೆ ಆಗ್ತಾ ಇದೆ. ಈ ಮಳೆ ಆಗುತ್ತಿರೋ ಪರಿಣಾಮವಾಗಿ ಈಗಾಗಲೇ ಕೆಲವೆಡೆ ಮನೆ ಕುಸಿದು ಪ್ರಾಣಾಪಾಯದಿಂದ ಪಾರಾಗಿರುವಂತಹ ಘಟನೆ ಸಹ ನಡೆದಿದೆ. ಆದ್ರೆ ಇದು ಬಾಗಲಕೋಟೆ ನಗರದ ಪ್ರಮುಖ ಒಂದು ಹೃದಯ ಭಾಗದಲ್ಲಿದೆ. ಏನು ಬಸವೇಶ್ವರ ವಿದ್ಯಾಲಯ ಕಾಲೇಜ್ ಇದೆ, ಆ ಕಾಲೇಜಿನ ಎದುರುಗಡೆ ಇರುವಂತ ಒಂದು ಈ ಎಲ್ಲ ಸ್ಲಮ್ ಏರಿಯಾ. ಈ ಸ್ಲಮ್ ಏರಿಯಾ ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಒಂದು ಚರಂಡಿ ಒಂದು ಹರಿತಾ ಇದೆ. ಆ ಚರಂಡಿ ತುಂಬಾ ಮಳೆ ಬಂದ್ರೆ ತುಂಬಾ ನೀರು ಬಂದ್ಬಿಡುತ್ತೆ. ಆ ನೀರು ಬಂದ ಸಂದರ್ಭದಲ್ಲಿ ಮನೆಗಳಿಗೆ ನುಗ್ಗಿ ಬಿಡುತ್ತೆ. ಮನೆಗಳು ನುಗ್ಗಿದಾಗ ಈ ಮೊದಲೇ ಹಳೆಯ ಪದ್ಧತಿಯ ಮನೆ ಇರ್ತವೆ, ಏನ್ ಮಣ್ಣಿನ ಮನೆ ಇರ್ತವೆ, ಮತ್ತೆ ಮೇಲೆಲ್ಲ ತಗಡೆ ಇರುತ್ತೆ. ಈ ಮನೆ ನುಗ್ಗಿ ಆ ಮನೆ ಎಲ್ಲ ಬಿರುಕು ಬಿಟ್ಟಿದ್ದಾವೆ. ಹೀಗಾಗಿ ಇವರೇನ ತಮ್ಮ ಜೀವವನ್ನು ಕೈಯಲ್ಲಿಟ್ಟುಕೊಂಡು ಇಲ್ಲಿ ವಾಸಿಸುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಸಹ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ. ಇನ್ನೊಂದು ಏನು ವಿಶೇಷ ಅಂದ್ರೆ ಇದು ಆಲ್ಮಟ್ಟಿ ಹಿನ್ನೀರಿನಿಂದ ಈ ಪ್ರದೇಶ ಒಂದು ಮುಳುಗಡೆ ಆಗುತ್ತದೆ. ಆ ಮುಳುಗಡೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಇವರಿಗೆ ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾಗುತ್ತದೆ. ಆದ್ರೆ ಅದು ಕಾರ್ಯ ಸಹ ಒಂದು ವಿಳಂಬ ಆಗ್ತಾ ಇದೆ. ಹೀಗಾಗಿ ಇವರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಒಂದು ಇಲ್ಲೇ ಇಂತಲ್ಲಿ ವಾಸಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತಂದರೂ ಸಹ ಒಂದು ಯಾವುದೇ ಪ್ರಯೋಜನ ಆಗಿಲ್ಲ. ಇನ್ನಾದರೂ ಅಧಿಕಾರಿಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅವರಿಗೆ ತಾತ್ಕಾಲಿಕವಾಗಿ ಏನಾದರೂ ಒಂದು ಪರಿಹಾರ ನೀಡುವ ಜೊತೆಗೆ ಶೆಡ್ಗಳನ್ನು ನಿರ್ಮಾಣ ಮಾಡಿ, ಇಲ್ಲ ಒಂದು ತಾತ್ಕಾಲಿಕವಾಗಿ ಏನಾದರೂ ಒಂದು ನಿರ್ಮಾಣ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಅವರು ಒಂದು ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ರೋಜಾ. ರೈಟ್, ಥ್ಯಾಂಕ್ ಯು ಆನಂದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.